ಓಂ ಶಾಂತಿ. ಡೇಟ್ ಆಗಿದೆ 31 ಜನವರಿ 1977. ಅವೇಕ್ ಬಾಪ್ ದಾದಾ ಮಧುಬನ. अवेक मुरली महावाक्य आಗಿದೆ, भक्तों को सर्व प्राप्ति कराने का आधार है. ಭಕ್ತರಿಗೆ ಎಲ್ಲ ಪ್ರಾಪ್ತಿಗಳನ್ನು ಮಾಡಿಸ್ಲಿಕ್ಕೆ ಆಧಾರ ಇದಾಗಿದೆ. ಏನು? ಇಚ್ಛಾ ಮಾತ್ರ ಅವಿದ್ಯಾ ಕಿ ಸ್ಥಿತಿ. ನಾವು ಎಲ್ಲ ಭಕ್ತರಿಗೂ ಪ್ರಾಪ್ತಿ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ಆಧಾರ ಏನು ಅಂತಂದರೆ ಇಚ್ಛಾ ಮಾತ್ರ ಅವಿದ್ಯಾ. ಯಾವುದೇ ಇಚ್ಛೆ ನಮ್ಮಲ್ಲಿ ಲೌಕಿಕ ಇಚ್ಛೆಗಳು ಇರಕೂಡ್ದು ಅಂತ ಹೇಳ್ತಾರೆ ಬಾಬಾ. ಅದರಿಂದ ಏನಾಗಬೇಕು? ಅವಿದ್ಯೆ ಆಗಬೇಕು ಅಂತಾರೆ ಬಾಬಾ. साक्षात बाप समान सदा साक्षात्कार मूर्त सर्वात्माओं की कामनाओं को संपन्न करने वाले, सदा अपने भाग्य के गुणगान करने वाले, दाता के समान सदा देने वाले महादानी वरदानी आत्माओं प्रति बाबा बोले. अपने को हाईएस्ट अथॉरिटी समझते हो? ನಾನೇನಿದ್ದೀನಿ, ಏನಿದ್ದೀವಿ ನಾವು? ಹೈಯೆಸ್ಟ್ ಆಫ್ ದಿ ಹೈಯೆಸ್ಟ್. ಇಡೀ ವಿಶ್ವದಲ್ಲೇ ನಮಗಿಂತ ಶ್ರೇಷ್ಠ ಯಾರೂ ಇಲ್ಲ. ಈ ಸಮಜ್ ಇದೆಯಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಈ ಥರ ಅಂದ್ಕೊಂಡಿದ್ದೀರೇನು ನಾನು ಭಾರಿ ಶ್ರೇಷ್ಠಾತ್ಮ ಅಂತ? अपनी प्यूरिटी की पर्सनालिटी को जानते हो? ಪರ್ಸನಾಲಿಟಿ ಇವತ್ತಿನ ದಿನ ವ್ಯಕ್ತಿತ್ವ ವಿಕಸನ, ವ್ಯಕ್ತಿತ್ವ ಪರ್ಸನಾಲಿಟಿ ಚಲೋ ಇರಬೇಕು ಅಂತ ಏನೆಲ್ಲ ಕಸರತ್ತು ಮಾಡ್ತಿದ್ದಾರೆ ಹೊರಗಡೆ ಲೌಕಿಕದಲ್ಲಿ. ಬಾಡಿದಷ್ಟು ಪುಸ್ಟ್ ಇರಬೇಕು, ಹೈಟ್ ಇರಬೇಕು, ವೇಟ್ ಇರಬೇಕು, ಬೆಳ್ಳಗಿರಬೇಕು, ಹಂಗಿರಬೇಕು ಅಂತ ಪರ್ಸನಾಲಿಟಿ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಆದರೆ ಇಲ್ಲೇ ಬಾಬಾ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ಶ್ರೇಷ್ಠ ಆಗಿರಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿರೋದು ಏನಂತಾರೆ ಬಾಬಾ? ಪ್ಯೂರಿಟಿ ಅಂತಾರೆ ಬಾಬಾ. ನಮ್ಮ ಪರ್ಸನಾಲಿಟಿ ಶ್ರೇಷ್ಠ ಆಗಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದೇನು? ಪವಿತ್ರತಾ. ಬ್ರಾಹ್ಮಣ ಜನ್ಮದ ಮುಖ್ಯ ಮೊದಲೇನಿರಬೇಕು? ಪವಿತ್ರತಾನೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. अपनी अविनाशी प्रॉपर्टी को बाप द्वारा प्राप्त कर संपन्न अनुभव करते हो? ತಮ್ಮ ಅವಿನಾಶಿ ಸಂಪತ್ತು ತಂದೆ ಮುಖಾಂತರ ಪ್ರಾಪ್ತಿಯಾಗಿ ಸಂಪನ್ನ ಅನುಭವ ಮಾಡ್ಕೋತಿದ್ದೀರೇನು ಅಂತಾರೆ ಬಾಬಾ. ಪವಿತ್ರತಾ ಅನ್ನೋದು ಅವಿನಾಶಿ ಪ್ರಾಪರ್ಟಿ. ಇದು ಎಂದೂ ಕೂಡ ಹಾಳಾಗೋದಿಲ್ಲ. ಈ ಪ್ರಾಪರ್ಟಿ ಯಾರಿಂದ ಸಿಕ್ಕಿದೆ? ನಮಗೆ ಬಾಬಾರಿಂದ ಸಿಕ್ಕಿದೆ. ಆ ಪ್ರಾಪರ್ಟಿ, ಆ ಸಂಪತ್ತಿನ ಅನುಭವ ಮಾಡ್ತಿದ್ದೀರೇನು? ಸಂಪನ್ನತೆಯ ಅನುಭವ. ಹೌದು, ನಾನು ಪವಿತ್ರ ಸ್ವರೂಪ್. ಆ ಸುಖದ ಅನುಭವ ಮಾಡ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. इस पुरानी दुनिया में अल्पकाल के हद की पढ़ाई और हद के पोजीशन की अथॉरिटी समझते हैं. उनके आगे आप सभी की ऑलमाइटी अथॉरिटी बेहद की और अविनाशी है. ಬಾಬಾ ಹೇಳ್ತಾರೆ, ಹಳೆ ಜಗತ್ತಿನಲ್ಲಿ ಏನಿದು ಅಲ್ಪಕಾಲದ ವಿದ್ಯೆ ಇದೆ, ಓದ್ತಾರಲ್ಲ, MBBS ಓದ್ತಾರೆ, ಇಂಜಿನಿಯರಿಂಗ್ ಓದ್ತಾರೆ, ಟೀಚರ್, ಅದೆಲ್ಲ ಏನೇನೋ ಓದ್ತಿದ್ದಾರೆ. ಅದೆಲ್ಲ ಪೊಸಿಷನ್ನು, ಡಾಕ್ಟರ್ ಆಗ್ಬೋದು, ಟೀಚರ್ ಆಗ್ಬೋದು, ಏನೇನೋ ಆಗೋದೆಲ್ಲ ಏನಿದೆ ಅದು ವಿನಾಶಿ ಇದೆ ಅಂತ ಹೇಳ್ತಾರೆ ಬಾಬಾ. ಹದಕ್ಕೆ ಪೊಸಿಷನ್ ಕಿ ಅಥಾರಿಟಿ ಸಮಜ್ತೆ ಹೇ, ಅದರ ಬಗ್ಗೆ ಎಲ್ಲವನ್ನ ತಿಳ್ಕೊಂಡು ಉನ್ಕೆ ಆಗೆ, ಅದರದೇ ಹದದ ಮುಂದೆ ಆಪ್ ಸಭಿ ಕಿ ಆಲ್ಮೈಟಿ ಅಥಾರಿಟಿ. ನಮ್ದು ಎಂಥ ಅಥಾರಿಟಿ ಇದೆ? ಆಲ್ಮೈಟಿ ಅಥಾರಿಟಿ ಅಂದರೆ ಸರ್ವಶಕ್ತಿವಾನ್ ತಂದೆ ನಮ್ಮ ಜೊತೆಗೆ ಇರ್ತಾರೆ. ಬೇಹದ್ ಕಿ ಅವ್ರ ಅವಿನಾಶಿ ಹೈ. ನಮ್ಮದು ಶಕ್ತಿ ಹೆಂಗಿದೆ? ಬೇಹದ್ದಿದೆ. ಬೇಹದ್ ಅಂದರೆ ಎಷ್ಟು ಬಳಕೆ ಮಾಡಿದ್ರೂ ಕಡಿಮೆ ಆಗದೇ ಇರುವಂಥದ್ದು ಸಂಪತ್ತು ನಮ್ಮ ಹತ್ರ ಇದೆ. ಹೊರಗಡೆ ಇವತ್ತು ಎಷ್ಟೇ ನಾವು ಕೋಟಿಗಟ್ಟಲೆ ಸಂಪತ್ತು ಗಳಿಕೆ ಮಾಡಿದ್ರೂ ಕೂಡ ಖರ್ಚು ಮಾಡ್ತಾ ಮಾಡ್ತಾ ಏನಾಗ್ತದೆ? ವಿನಾಶ ಆಗ್ತದೆ, ಕಡಿಮೆ ಆಗ್ತದೆ. ಆದರೆ ಈ ಸಂಪತ್ತು, ಬೇಹದ್ದಿನ ಸಂಪತ್ತು ಕೊಟ್ಟಷ್ಟು ಏನಾಗ್ತದೆ? ಇದು ಹೆಚ್ಚಾಗ್ತದೆ. ಅದು ಕೊಟ್ಟಷ್ಟು ಕಡಿಮೆ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಬೇಹದ್ ಕಿ ಓರ್ ಅವಿನಾಶಿ ಹೇ. ಐಸೆ ಅಥಾರಿಟಿ ಮೇ ಸದಾ रहते हुए हर कर्म करते हो.
ಈ ಅಥಾರಿಟಿನಲ್ಲಿ ಇದ್ದೀರಾ. ನಾನು ಶ್ರೇಷ್ಠ ಆತ್ಮ, ಪವಿತ್ರ ಆತ್ಮ, ಶಕ್ತಿ ಸ್ವರೂಪ ಆತ್ಮ ಅಂತ ತಿಳ್ಕೊಂಡು ಪ್ರತಿಯೊಂದು ಕರ್ಮವನ್ನು ಮಾಡ್ತೀರಾ. ಬಾಪ್ ದಾದಾ ಹರ್ ಬಚ್ಚೆ ಕೋ ಬೇಹದ್ ಕಾ ಮಾಲಿಕ್ ಬನಾತಾ ಹೇ. ನೋಡ್ರಿ ಬಾಬಾ, ಹೊರಗಡೆ ಎಷ್ಟೇ ಕಲ್ತ್ರು, ಏನೇ ಕಲ್ತ್ರು, ಎಷ್ಟೇ ಗಳಿಕೆ ಮಾಡಿದ್ರೂ ಕೂಡ ಎಲ್ಲದರ ಮೇಲೆ ಮಾಲೀಕತ್ವವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಮತ್ತೆ ಏನಾಗ್ತದೆ, ಸೀಮಿತ ಆಗ್ತದೆ. ಆದರೆ ಇಲ್ಲಿ ಬಾಬಾ ಏನು ಮಾಡ್ತಿದ್ದಾರೆ, ನಮ್ಮನ್ನು ಪ್ರತಿಯೊಂದು ಮಕ್ಕಳನ್ನು ಬೇಹದ್ದಿನ ಆಸ್ತಿಗೆ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಬೇಹದ್ ಕಿ ಮಾಲೀಕ್ಪನ್ ಮೇ ಬೇಹದ್ ಕಿ ಖುಷಿ ಇರತಿ ಹೇ. ಬೇಹದ್ದಿನ ಮಾಲೀಕತನದಲ್ಲಿ ಖುಷಿನೂ ಹೆಂಗಿರ್ತದೆ, ಬೇಹದ್ದಿರ್ತದೆ, ಕಡಿಮೆನೇ ಆಗೋದಿಲ್ಲ ಖುಷಿ. ಅಪನೇ ಖುಷಿಗೆ ಖಜಾನೆ ಕೋ ಜಾನ್ತೆ ಹೋನಾ. ತಮ್ಮ ಖುಷಿಯ ಖಜಾನೆ ಬಗ್ಗೆ ಗೊತ್ತಿದೆಯಲ್ಲ ಅಂತ ಕೇಳ್ತಾರೆ ಬಾಬಾ. बा बच्चों के भाग्य की रेखाएं देखते हुए हर्षित होते हैं कि श्रेष्ठ भाग्य बनाने वाले कोटों में कोई कोई आत्माएं हैं. ಬಾಬಾ ಮಕ್ಕಳ ಭಾಗ್ಯದ ರೇಖೆಯನ್ನು ನೋಡಿ ಖುಷಿ ಪಡ್ತಿದ್ದಾರೆ. ಮತ್ತೇನಾಗ್ತಿದೆ, ಇಂಥ ಒಂದು ಶ್ರೇಷ್ಠ ಭಾಗ್ಯ ಮಾಡ್ಕೊಳ್ತಕ್ಕಂಥ ಮಕ್ಕಳು ಎಷ್ಟಿದ್ದಾರೆ, ಕೋಟೋ ಮೇ ಕೋಯಿ ಕೋಯಿ ಮೇ ಕೋಯಿ ಅಂತ ಹೇಳ್ತಾರೆ ಬಾಬಾ. ನಾನಿಷ್ಟೆಲ್ಲ ಕೊಟ್ಟರು, ಎಲ್ಲ ಕೊಡ್ತಕ್ಕಂಥ ಆಸ್ತಿ, ಅವಿನಾಶಿ ಆಸ್ತಿಯನ್ನು ತಗೊಳ್ಳುವಂಥ ಮಕ್ಕಳು ಎಷ್ಟಿದ್ದಾರೆ, ಭಾಳ ಕಡಿಮೆ. बा बच्चों को देख ज़्यादा हर्षित होते हैं या बच्चे अपने भाग्य को देख ज़्यादा हर्षित होते हैं. ತಂದೆ ಮಕ್ಕಳನ್ನು ನೋಡಿ ಹೆಚ್ಚು ಖುಷಿ ಪಡ್ತಾರೋ ಅಥವಾ ಮಕ್ಕಳು ತಮ್ಮ ಭಾಗ್ಯವನ್ನು ನೋಡಿ ಹೆಚ್ಚು ಖುಷಿ ಪಡ್ತಾರೋ? ಯಾರು ಹೆಚ್ಚು ಖುಷಿ ಪಡ್ತಾರೆ ಅಂತ ಕೇಳ್ತಾರೆ ಬಾಬಾ. ಯಾರು ಹೆಚ್ಚು ಖುಷಿ ಪಡ್ತಾರೆ? ತಂದೆ ತಾಯಿಗಳು ಹೆಚ್ಚು ಖುಷಿ ಪಡ್ತಾರೋ, ಮಕ್ಕಳು ಹೆಚ್ಚು ಖುಷಿ ಪಡ್ತಾರೋ? ಮಕ್ಕಳ ಏಳಿಗೆಯನ್ನು, ಮಕ್ಕಳ ಭಾಗ್ಯವ ನೋಡಿ ಖುಷಿ ಯಾರಿಗಾಗ್ತದೆ ಹೆಚ್ಚು? ತಂದೆ ತಾಯಿಗಳಿಗೆ ಆಗ್ತದೆ. ಇಲ್ಲಿನೂ ಕೂಡ ಬಾಬಾ ಹೇಳ್ತಾರೆ, ಕೌನ್ ಜಾದ ಹರ್ಷಿತ್ ಹೋತೆ ಹೇ, ಯಾರು ಹೆಚ್ಚು ಖುಷಿಯಾಗಿರ್ತಾರೆ, ಹರ್ಷಿತ ಆಗ್ತಾರೆ. आप ऐसे श्रेष्ठ आत्माएं हो जो आपके हर कर्म चरित्र के रूप में गाए जाते हैं. ತಾವೆಷ್ಟು ಶ್ರೇಷ್ಠ ಆತ್ಮಗಳಿದ್ದೀರಾ ಅಂತಂದರೆ, ನಿಮ್ಮ ಸಂಗಮಯುಗದಲ್ಲಿ ಮಾಡಿದಂಥ ಒಂದೊಂದು ಕರ್ಮದ ಚರಿತ್ರೆಯನ್ನು ಏನು ಮಾಡ್ತಾರೆ, ದ್ವಾಪರ ಯುಗದಿಂದ ಹಾಡಿ ಹೊಗಳ್ತಾರೆ ನಿಮ್ಮನ್ನು ಅಂತಾರೆ ಬಾಬಾ. ಹರ್ ಚರಿತ್ರ ಕಿ ಅಭಿ ತಕ್ ಭಿ ಪೂಜಾ ಹೋತಿ रहती है. ಪ್ರತಿಯೊಂದು ಚರಿತ್ರದ ಪೂಜೆ ಇನ್ನೂ ತನೂ ಆಗ್ತದೆ ಅಂತಾರೆ ಬಾಬಾ. ಅಭಿ ತಕ್ ಭಿ ಭಕ್ತ ಲೋಗ್ आप दर्शनीय मूर्तियों का एक सेकंड दर्शन करने के लिए तड़प रहे हैं. ಇನ್ನಾನೂ ಕೂಡ ಭಕ್ತರು ತಮ್ಮ ಮೂರ್ತಿಗಳ ದರ್ಶನ ಮಾಡೋಕ್ಕೆ, ಇಂಥ ದರ್ಶನ ಕಲ್ಲಿನ ಮೂರ್ತಿಗಳ ದರ್ಶನ ಮಾಡೋಕ್ಕೆ ಎಷ್ಟು ದರ್ಶನ ಮಾಡ್ತಾರೆ? ಒಂದು ಸೆಕೆಂಡಿನ ದರ್ಶನಕ್ಕೆ ಏನು ಮಾಡ್ತಿದ್ದಾರೆ, ಒದ್ದಾಡ್ತಿದ್ದಾರೆ. ನೋಡ್ತೀವಲ್ಲ, ತಿರುಪತಿಗೆ ಹೋಗ್ತೀವಿ, ಇಲ್ಲಿ ಗುಡ್ಡಾಪುರಕ್ಕೆ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ, ಎಷ್ಟು ಪಾಳಿ ಇರ್ತದೆ, ಎಷ್ಟೊತ್ತನ ನಿಲ್ಲಿಸ್ತಾರೆ ನಮಗಲ್ಲೇ, ಅಷ್ಟೆಲ್ಲ ನಿಲ್ಲಿಸ್ತಾರೆ, ಒಂದು ಸೆಕೆಂಡು ನಿಲ್ಲಿಸ್ಕೊಡಂಗಿಲ್ಲ, ಹಂಗೆ ದಬ್ತಾರೆ. ಪಾಳೆ ಹಚ್ಚಿಕರೆ ದರ್ಶನ ಎಷ್ಟಾಗುತ್ತೆ? ಅದಕ್ಕೆ ಹೇಳ್ತೆ ಬಾಬಾ, ಒಂದು ಸೆಕೆಂಡಿನ ದರ್ಶನಕ್ಕೆ ಭಕ್ತರು ತಡಪ್ ಮಾಡ್ಲಿಕ್ಕತ್ತಾರ. ಐಸೆ ಭಕ್ತೋಂಕಿ ತಡಪ್ ಅನುಭವ ಕರ್ತೆ ಹೋ. ನಿಮಗೆ ಅನುಭವ ಆಗ್ತಿದೆ ಏನು? ನಮ್ಮ ದರ್ಶನ ಮಾಡಲಿಕ್ಕೆ ತಿರುಪತಿನಲ್ಲಿ ಎಷ್ಟು ಕ್ಯೂ ಹಚ್ಚಿದ್ದಾರೆ. ಅವಾಗೆಲ್ಲ 4 ದಿವಸ 5 ದಿವಸಕ್ಕೆ ಪಾಳಿ ಬರ್ತಿತ್ತಂತ. ಅದಕ್ಕೆ ಹೇಳ್ತಾರೆ ಬಾಬಾ, ನಿಮಗದು ಅನುಭವ ಆಗ್ಲಿಕ್ಕತ್ತದೇನು? ನನ್ನ ಭಕ್ತರು ನನ್ನ ನೋಡೋಕ್ಕೆ ಇಷ್ಟು ತಡಪ್ ಮಾಡ್ಲಿಕ್ಕತ್ತಾರ. भक्तों को प्रसन्न करने के लिए दिल में रहम और कल्याण की शुभ भावना उत्पन्न होती है. ಆ ಎಲ್ಲ ಭಕ್ತರಿಗೆ ಖುಷಿ ಕೊಡಬೇಕು, ಪ್ರಸನ್ನ ಮಾಡಬೇಕು ಅಂತಂದರೆ ನಿಮ್ಮ ಹೃದಯದಲ್ಲಿ ಕಲ್ಯಾಣದ ಮತ್ತು ಶುಭ ಭಾವನೆ ಉತ್ಪನ್ನ ಆಗ್ಲಿಕ್ಕತ್ತದೋ ಇಲ್ವೋ ಅಂತ ಕೇಳ್ತಾರೆ ಬಾಬಾ. भक्तों को प्रसन्न करने का साधन कौन सा है, उसको जानते हो? ಭಕ್ತರನ್ನು ಪ್ರಸನ್ನ ಮಾಡಬೇಕು ಅಂತಂದರೆ ಏನು ಸಾಧನ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. भक्तों को आप देवताओं द्वारा क्या प्राप्त होने की इच्छा है. ಭಕ್ತರಿಗೆ
ನಮ್ಮಿಂದ ಏನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಇಚ್ಛೆ ಇದೆ, ಅದು ಆದ್ರೆ ಗೊತ್ತಿದೆಯಾ ಅಂತ ಕೇಳ್ತಾರೆ ಬಾಬಾ. ಏನು ಇಚ್ಛೆ ಪಡ್ತಾರೆ ನಮ್ಮಿಂದ? भक्तों की सर्व प्राप्ति करने का आधार भक्तों की भावना है. ಭಕ್ತರ ಎಲ್ಲ ಪ್ರಾಪ್ತಿಗಳನ್ನು ಮಾಡಿಸಲಿಕ್ಕೆ ಆಧಾರ ಏನು? ಭಕ್ತೋं की भावना, ಭಕ್ತರ ಭಾವನೆ. भक्तों को सर्व प्राप्ति कराने का आधार आपकी इच्छा मात्र अविद्या की स्थिति है. ಅವರ ಎಲ್ಲ ಮನೋಕಾಮನೆಗಳನ್ನು ಪ್ರಾಪ್ತಿ ಮಾಡಿಸ್ಬೇಕು ಅಂತಂದರೆ ಅದರ ಆಧಾರ ಏನು? ನಾವು ಎಲ್ಲ ಇಚ್ಛೆಗಳಿಂದ ಮುಕ್ತ ಆಗಬೇಕು. ನಮಗೂ ಇನ್ನೂ ಇಚ್ಛೆ ಇದ್ದರೆ ಇನ್ನೊಬ್ರಿಗೆ ಕೊಡಬೇಕು ಅಂತಂದರೆ ಎಲ್ಲ ಏನಿರಬೇಕಾಗ್ತದೆ? ನಮ್ಮ ಹತ್ರ ಇರಬೇಕಾಗ್ತದೆ. ನಾವೇ ಇನ್ನೊಬ್ರಿಗೆ ಕೇಳ್ತಿದ್ರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೇನಾಗಬೇಕೀಗ? ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿನಲ್ಲಿ ಇದ್ರಷ್ಟೇ ನೀವು ಭಕ್ತರಿಗೆ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸಲಿಕ್ಕೆ ಆಗುತ್ತೆ. जब स्वयं इच्छा मात्र अविद्या हो जाते हो तब ही अन्य आत्माओं की सर्व इच्छाएं पूर्ण कर सकते हो. ಸ್ವಯಂ ನೀವು ಇಚ್ಛಾ ಮಾತ್ರ ಅವಿದ್ಯಾ ಇದ್ದರೆ ಅನ್ಯ ಆತ್ಮಗಳಿಗೂ ಕೂಡ ನೀವೇನು ಮಾಡ್ಬೋದು? ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡ್ಬೋದು. ಇಚ್ಛಾ ಮಾತ್ರ ಅವಿದ್ಯಾ ಅರ್ಥಾತ್ ಸಂಪೂರ್ಣ ಶಕ್ತಿಶಾಲಿ ಬೀಜ ರೂಪ ಸ್ಥಿತಿ. ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಅಂತಂದರೆ ಯಾವುದು? ಕಂಪ್ಲೀಟ್ ಬೀಜ ರೂಪ ಸ್ಥಿತಿ ಅಂತಾರೆ ಬಾಬಾ. ನಾನಾತ್ಮ ಬಿಂದು ಪರಮಧಾಮದಲ್ಲೇ ಇರಬೇಕು, ಅದೇ ಸ್ಥಿತಿನಲ್ಲಿ ಇರಬೇಕು. जब तक मास्टर बीज रूप नहीं बनते बीज के बिना पत्तों को कुछ प्राप्ति नहीं हो सकती. ಎಲ್ಲಿವರೆಗೂ ನೀವು ಬೀಜ ರೂಪ ಸ್ಥಿತಿಯಲ್ಲಿ ಇರೋದಿಲ್ವೋ ಅಲ್ಲಿ ತನಕ ಪತ್ತ ಎಲೆಗಳಿಗೆ ಏನೂ ಪ್ರಾಪ್ತಿ ಮಾಡಿಸಲಿಕ್ಕೆ ಆಗೋದಿಲ್ಲ. ನಾನು ವೃಕ್ಷದ ಬೀಜ, ನಾನು ವೃಕ್ಷದ ಬೀಜ. ವೃಕ್ಷದ ಎಲ್ಲ ಎಲೆಗಳಿಗೆ ನಾನು ಏನು ಮಾಡಬೇಕಾಗ್ತದೆ? ಶಕ್ತಿ ಕೊಡಬೇಕಾಗ್ತದೆ. ಅವು ಏನು ಬೇಡ್ತಾರೆ ಎಲ್ಲ ಕೊಡಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮೊದಲು ನೀವು ಯಾವ ರೂಪಸ್ಥಿತಿ ಇರಬೇಕು? ಬೀಜ ರೂಪಸ್ಥಿತಿ. ಅದಕ್ಕೆ ಅದನ್ನೇ ಜಾಸ್ತಿ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಅನೇಕ ಭಕ್ತಾತ್ಮಾಯೇ ರೂಪಿ ಪತ್ತೆ ಜೋ ಸೂಕ್ ಗಯೇ ಹೈ. ಬಾಬಾ ಹೇಳ್ತಾರೆ, ಭಕ್ತರು ಅಂದರೆ ಎಲೆಗಳು. ಬಹಳಷ್ಟು ಎಲೆಗಳು ಏನಾಗ್ಬಿಟ್ಟಿದ್ದಾವೆ? ಒಣಗಿಬಿಟ್ಟಿದ್ದಾವೆ. ಯಾಕೆ ಒಣಗ್ತಾವು? ಗಿಡದ ಎಲೆಗಳು ಯಾಕೆ ಒಣಗ್ತಾವೆ? ನೀರಿಲ್ಲ. ನೀರು ಹಾಕಲಿಲ್ಲ ಅಂದ್ರೆ ಗಿಡ ಏನು ಮಾಡ್ತಾವೆ? ಎಲೆಗಳೆಲ್ಲ ಒಣಗಿ ಹೋಗ್ಬಿಡ್ತಾವೆ. ಯಾವ ನೀರು ಹಾಕಬೇಕೀಗ ನಾವು? ಶಕ್ತಿಗಳು. ನಾನಾತ್ಮ ಬೀಜ, ನನ್ನ ವೃಕ್ಷಕ್ಕೆ ನಾನೇನು ಮಾಡಬೇಕು? ಶಕ್ತಿಯನ್ನು ಹರಡಿಸ್ತಾ ಹೋದರೆ ಆ ಭಕ್ತಾತ್ಮರು ಎಲ್ಲ ಏನಾಗ್ತಾರೆ? ಮತ್ತೆ ಚಿಗಿತಾರೆ, ಅಂದರೆ ಶಕ್ತಿ ಬರ್ತದೆ. ಮುರ್झा गए हैं उनको फिर से अपने बीज रूप स्थिति द्वारा शक्तियों का दान दो. ಅದಕ್ಕೆ ಹೇಳ್ತಾರೆ ಬಾಬಾ, ಭಕ್ತಾತ್ಮ ರೂಪಿ ಎಲೆಗಳು ಏನಾಗ್ಬಿಟ್ಟಿದ್ದಾವೆ? ಒಣಗಿಬಿಟ್ಟಿದ್ದಾವೆ, ಮುದುಡ್ಕೊಂಡು ಬಿಟ್ಟಿದ್ದಾವೆ. ಅವನು ಮತ್ತೇನು ಮಾಡಬೇಕು? ನಾವು ಸೀದಾ ಮಾಡಬೇಕು. ಸೀದಾ ಮಾಡಬೇಕು ಅಂತಂದರೆ ನಾವೇನಾಗಬೇಕಂತ ಹೇಳಿದ್ರು ಬಾಬಾ? ಇಚ್ಛಾ ಮಾತ್ರ ಅವಿದ್ಯಾ ಇರಬೇಕು, ಬೀಜರೂಪ ಸ್ಥಿತಿ ಇರಬೇಕು. ಅವ್ರಿಗೆ ಎಲ್ಲ ಶಕ್ತಿಗಳ ದಾನ ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕಲ್ಲ. ಎಲ್ಲ ಮಾಡಿದಾಗ ಗಿಡದ ಎಲೆಗಳು ಮತ್ತೆ ಚಿಗಿತವೆ. जैसे जड़ चित्रों के दर्शन पर भक्तों की क्यों लग जाती है, वैसे आपको चैतन्य में भी अपने भक्तों की क्यों अनुभव होती है. ಹೇಗೆ ಜಡಚಿತ್ರದಲ್ಲಿ ತೋರಿಸಿದಾರಲ್ಲ, ಈಗ ನಡೀತಾವೆ. ಅಧಿಕ ಮಾಸದಲ್ಲಿ ಎಲ್ಲ ಗುಡಿಗಳು ತುಂಬ್ಕೊಂಡು ಬಿಟ್ಟಿದ್ದಾವೆ. ಇವಾಗ ಎಲ್ಲರೂ ಏನು ಮಾಡ್ತಿದ್ದಾರೆ? ಅಧಿಕ ಮಾಸದಲ್ಲಿ ಗುಡಿಗೆ ಹೋದ್ರೆ ಛಲ ಆಗ್ತದೆ, ಗುಡಿಗೆ ಹೋದ್ರೆ ಛಲ ಆಗ್ತೈತಿ ಅಂತ. ಅದರಲ್ಲಿ ಪಂಡ್ರಾಪುರ, ತುಳಜಾಪುರ ಗುಡಿಗಳು ನೋಡಬೇಕು. ಈಗ ಅಷ್ಟು ಭೀಡಿದೆ, ಗದ್ದಲ ಇದೆ. ಆ ಅನುಭವ ನಿಮಗಾಗ್ಲಿಕ್ಕತ್ತದೇನು ಅಂತ ಕೇಳ್ತಾರೆ ಬಾಬಾ. क्या अभी तक भी भक्तों के पुकार के गीत सुनना अच्छा लगता है? ಇನ್ನಾನು ಅವ್ರು ಹಾಡೋದು, ಚೀರಾಡೋದು, ಚಿಲ್ಲಾಡೋದು ಇನ್ನು ನಿಮ್ಗೆ ಚಲೋ ಅನ್ನಿಸ್ತದೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, क्या अभी तक भी भक्तों की पुकार के गीत सुनना अच्छा लगता है? बाप दादा जब विश्व का सैर करते हैं तो भक्तों का भटकना, पुकारना देखते और सुनते हैं तो तरस आता है. बाप दादा ಅಮೃತ ವೇಳೆಯಲ್ಲಿ ಏನು ಮಾಡ್ತಾರೆ? ಇಡೀ ವಿಶ್ವವನ್ನೇ ತಿರುಗಾಡಿ ಬರ್ತಾರೆ. ತಿರುಗಾಡುವಾಗ ಏನು ಕಾಣಿಸ್ತದೆ ಬಾಪ್ ದಾದಾರವ್ರಿಗೆ?
ಭಕ್ತರು ಆ ಗುಡಿಗೆ ಹೋದ್ರೆ ಚಲೋ ಆಗುತ್ತೆ, ಈ ಗುಡಿಗೆ ಹೋದ್ರೆ ಚಲೋ ಆಗ್ತದೆ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಏನು ಮಾಡ್ತಿದ್ದಾರೆ, ಅಲ್ದಾಡ್ತಿದ್ದಾರೆ, ಚೀರಾಡ್ತಿದ್ದಾರೆ. ಇದೆಲ್ಲ ನೋಡಿ ಬಾಬಾಗೆ ಏನು ಅನ್ನಿಸ್ತಿದೆ, ಪಾಪ ಅನ್ನಿಸ್ಲಿಕ್ಕತ್ತದ, ಕರುಣ ಬರ್ಲಿಕ್ಕತ್ತದ. आप कहेंगे कि बाप दादा ही साक्षात्कार करा दे और भक्तों की इच्छा पूर्ण कर दे, ऐसे सोचते हो? ತಾವೇನು ಹೇಳ್ತೀರಿ? ಬಾಪ್ ದಾದಾನೇ ಏನು ಮಾಡಬೇಕು, ಸಾಕ್ಷಾತ್ಕಾರ ಮಾಡಿಸ್ಬಿಡ್ಲಿ, ಭಕ್ತರ ಇಚ್ಛಾ ಪೂರ್ಣ ಮಾಡಲಿ ಅಂತ ಈ ಥರ ಏನಾದರೂ ಯೋಚನೆ ಮಾಡ್ತೀರಿ ನೀವು. ಲೇಕಿನ್ ಡ್ರಾಮಾ ಮೇ ನಾಮ್ ಬಚ್ಚೋಂ ಕಾ ಕಾಮ್ ಬಾಪ್ ಕಾ ಹೈ. ಆದರೆ ನಾಟಕದಲ್ಲಿ ಏನಿದೆ, ಹೆಸರು ಮಕ್ಕಳದು, ಕೆಲಸ ತಂದೆದು. ತೋ ಬಚ್ಚೋಂ ಕೋ ನಿಮಿತ್ತ ಬನನಾ ಹಿ ಪಡ್ತಾ ಹೈ. ಬಾಬಾಗೆ ಎಷ್ಟೊತ್ತು ಹಿಡಿತದೆ? ಇಡೀ ವಿಶ್ವವನ್ನು ವಿನಾಶ ಮಾಡಿ ಸತ್ಯುಗ ತಗೊಂಡು ಬರಲಿಕ್ಕೆ ಬಾಬಾಗೆ ಎಷ್ಟು ಟೈಮ್ ಹಿಡಿತದೆ? ಭಾಳ ಹಿಡಿತದೇನೋ? ಇಲ್ಲ. ಆದರೆ ಬಾಬಾಗೇನು ಇಚ್ಛೆ ಇದೆ, ನನ್ನ ಮಕ್ಕಳ ಹೆಸರು ಬರಬೇಕಾಗೈತಿ ಅಂತ ಹೇಳ್ತಾರೆ ಬಾಬಾ. ಕೆಲಸ ಏನೋ ನಾನು ಮಾಡ್ತಿದ್ದೀನಿ, ಆದರೆ ಹೆಸರು ಯಾರ್ದು ಬರಬೇಕಾಗಿದೆ? ಮಕ್ಕಳದ್ದು ಬರಬೇಕು. ನಿಮ್ಮ ಹೆಸರು ಬರಬೇಕು ಅಂತಂದರೆ ನೀವೇನಾಗಬೇಕಾಗ್ತದೆ? ನಿಮಿತ್ತ ಆಗಿ ಎಲ್ಲವನ್ನು ನೀವು ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, तो बच्चों को निमित्त बनना ही पड़ता है. विश्व के मालिक बच्चे बनेंगे या बाप बनेगा? ವಿಶ್ವದ ಮಾಲೀಕ ಯಾರಾಗೋದು? ನಾನು ಆಗ್ತೀನೋ ನೀವು ಆಗ್ತೀರೋ ಅಂತ ಕೇಳ್ತಾರೆ ಬಾಬಾ. ಯಾರಾಗ್ತೀವಿ ವಿಶ್ವದ ಮಾಲೀಕರು? ನಾವೇ ಆಗ್ತೀವಿ. ಪ್ರಜಾ ಆಪ್ಕಿ ಬನೇಗಿ ಯಾ ಬಾಪ್ಕಿ ಬನೇಗಿ? ಪ್ರಜೆಗಳು ನಿಮಗಾಗಬೇಕಾಗಿದೆಯೋ ನನಗಾಗಬೇಕಾಗಿದೆಯೋ? तो पूज्य होते हैं उनकी प्रजा बनती है, उनके ही फिर बाद में भक्त बनते हैं. तो अपनी प्रजा को या अपने भक्तों को अब भी निमित्त बन शांति और शक्ति का वरदान दो. ಅದಕ್ಕೆ ಮಾಡ್ತಾರೆ ಬಾಬಾ, ಮಕ್ಕಳೇ, ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ನೀವು ರಾಜ ಆಗ್ತೀರಾ, ಅಲ್ಲಿ ನಿಮಗೆ ಪ್ರಜೆಗಳು ಬೇಕು. ಮತ್ತು ದ್ವಾಪರದಿಂದ ನಿಮ್ಮನ್ನವರು ಪೂಜೆ ಮಾಡಬೇಕಾಗ್ತದೆ, ಭಕ್ತರಾಗಬೇಕಾಗ್ತದೆ. ಅದಕ್ಕೆ ನೀವೇ ಎಲ್ಲ ಮಾಡಬೇಕಾಗ್ತದೆ, ನೀವೇ ನಿಮಿತ್ತ ಆಗಬೇಕು. ಶಾಂತಿ ಮತ್ತು ಶಕ್ತಿಯ ವರದಾನ ಕೊಡಿ ಅಂತ ಬಾಬಾ ಹೇಳ್ತಾರೆ. ಜೈಸೆ ಬಾಪ್ ಬಚ್ಚೋಂ ಕೆ ಆಗೆ ಪ್ರತ್ಯಕ್ಷ ಹುಯೆ, जैसे बाप बच्चों के आगे प्रत्यक्ष हुए, वैसे अब आप इष्ट देव भी अपने भक्तों के आगे प्रत्यक्ष हो. ಹೇಗೆ ಬಾಬಾ ನಾವು ಮಕ್ಕಳ ಎದುರುಗಡೆ ಬಂದು ಪ್ರತ್ಯಕ್ಷ ಆದರೋ, ಹಾಗೆ ನೀವು ಆತ್ಮಗಳು ಇಷ್ಟ ದೇವ ಆಗಿದ್ದೀರಾ. ನೀವು ಭಕ್ತರ ಎದುರುಗಡೆ ಏನಾಗಬೇಕು? ಪ್ರತ್ಯಕ್ಷ ಆಗಬೇಕು. ದೇವತಾ ವಾ ದೇವಿ ಅರ್ಥಾತ್ ದೇನೆ ವಾಲೆ. ದೇವತಾ ದೇವಿ ಅಂತಂದ್ರೇನು? ಕೊಡುವಂಥವ್ರು. ಏನು ಕೊಡೋದು? ಏನು ಕೊಡಬೇಕು ನಾವು? ಶಕ್ತಿಗಳನ್ನು ಕೊಡಬೇಕು. ಕ್ಷಣ ಕ್ಷಣಕ್ಕೂ ಶಕ್ತಿಗಳನ್ನು ನಾವೇನು ಮಾಡಬೇಕು? ವಾತಾವರಣದಲ್ಲಿ ಕಳಿಸ್ತಾ ಹೋಗಬೇಕು. तो विधाता के बच्चे विधाता बनो. अपने लाइट का क्राउन दिखाई देता है, रतन जड़ित ताज इस लाइट के ताज के आगे कोई बड़ी बात नहीं लगेगी. ಅದಕ್ಕೆ ಬಾಬಾ ಹೇಳ್ತಾರೆ, ವಿಧಾತನ ಮಕ್ಕಳು ನೀವು ವಿಧಾತ ಆಗಬೇಕು. ವಿಧಾತ ಅಂದ್ರೇನು? ಕೊಡುವಂಥವ್ರು. ಅಂಥ ಮಕ್ಕಳು ನೀವು ಕೊಡಬೇಕು. ಲೈಟ್ ಕಾ ಕ್ರೌನ್, ಅಪನೇ ಲೈಟ್ ಕಾ ಕ್ರೌನ್ ದಿಖಾಯಿ ದೇತಾ ಹೈ. ನಿಮ್ಮ ಪ್ರಕಾಶದ ಕಿರೀಟ ನಿಮಗೆ ಕಾಣಿಸ್ತಿದೆಯಾ? ರತಂಜಡಿ ತಾಜ್, ಸತ್ಯುಗದಲ್ಲಿ ಎಂಥ ಕಿರೀಟ ಹಾಕ್ಕೊಳ್ತೀವಿ? ಬಂಗಾರದ ಕಿರೀಟ. ಅದಕ್ಕೇನು ಮಾಡುತ್ತಾರೆ? ಮುತ್ತು ರತ್ನಗಳನ್ನು ಬಡ್ದಿರ್ತಾರಲ್ಲ, ಆ ಕಿರೀಟದ ಮುಂದೆ ನಾನಾತ್ಮ ಪ್ರಕಾಶಮಾನವಾಗಿದ್ದೀನಿ ಅನ್ನೋ ಈ ಪ್ರಕಾಶದ ಕಿರೀಟ ಯಾವುದು ಹೆಚ್ಚು ಅಂತಾರೆ ಬಾಬಾ. ಯಾವುದು ಹೆಚ್ಚು? ಈ ಪ್ರಕಾಶದ ಕಿರೀಟದ ಮುಂದೆ ಆ ಕಿರೀಟ ಏನು ಅಂತಾರೆ ಬಾಬಾ. जितना जितना संकल्प बोल और कर्म में प्योरिटी को धारण करते जाते हैं, उतना यह लाइट का क्राउन स्पष्ट होता जाता है. ಲೈಟ್ ಕ್ರೌನ್ ಯಾವಾಗ ಕಾಣಿಸ್ತದೆ ಅಂತಂದರೆ, ನಮ್ಮ ಸಂಕಲ್ಪಗಳು ಶುದ್ಧ ಆಗಿರಬೇಕು, ಮಾತು ಶುದ್ಧ ಆಗಿರಬೇಕು, ಕರ್ಮನೂ ಕೂಡ ಏನಾಗಿರಬೇಕು? ಶುದ್ಧ ಆದ ಹಾಗೆ ನಾನಾತ್ಮನ ಪ್ರಕಾಶ ಏನಾಗ್ತದೆ? ಹೊಳಿತಾ ಹೋಗ್ತದೆ. बाप दादा भी सभी बच्चों के नंबरवार क्राउन देखते हैं. ಬಾಬಾನು ಏನು ಮಾಡ್ತಾಯಿದ್ರು? ಮಕ್ಕಳ ಕಿರೀಟವನ್ನು ನೋಡ್ತಾ ಇದ್ರು. बाप दादा भी सभी बच्चों के नंबरवार
क्राउन देखते हैं, जैसे भविष्य में राज्य के ताज भी नंबरवार होंगे. ಸತ್ಯುಗದಲ್ಲಿ ನಮ್ಮ ಕಿರೀಟ ಎಂಥದ್ದು ಸಿಗ್ತದೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾನು ಆತ್ಮ ಎಷ್ಟು ಶುದ್ಧ ಆಗಿದ್ದೀನಿ ಅದ್ರ ಮೇಲೆ ನಿಮಗೆ ಅಂಥ ಕಿರೀಟ ಸಿಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ಅಪನೆ ನಂಬರ್ ಜಾನ್ತೆ ಹೋ, ನನ್ನ ನಂಬರ್ ಎಷ್ಟಿದೆ ಅಂತ ಗೊತ್ತಿದೆಯಾ ನಿಮಗೆ? ಛೋಟಾ ತಾಜ್ ಹೈ ಯಾ ಬಡಾ ತಾಜ್? ಕಿರೀಟ ಚಿಕ್ಕದಿದೆಯೋ ದೊಡ್ಡದಿದೆಯೋ? ತಾಜ್ ಹೈ ತೋ ಸಭಿ ಕೆ ಊಪರ್, ಎಲ್ಲರ ಮೇಲೇನೂ ಕಿರೀಟ ಇದೆ. ಯಾವ್ಯಾವ ಕಿರೀಟ ಇದು ಅಂತ ಹೇಳಿದ್ರು ಬಾಬಾ ಇಲ್ಲಿ ತನಕ? ಪವಿತ್ರತಾ ಕಿರೀಟ, ವಿಶ್ವ ಕಲ್ಯಾಣಕಾರಿ ಕಿರೀಟ, ಜವಾಬ್ದಾರಿ ಕಿರೀಟ, ಇಷ್ಟೆಲ್ಲ ಕಿರೀಟಗಳು ನಮ್ಮ ಮೇಲಿದ್ದಾವಲ್ಲ. ಬಾಬಾ ಹೇಳ್ತಾರೆ ಬಾಬಾ, ತಾಜ್ ಹೈ ತೋ ಸಭಿ ಕೆ ಊಪರ್, ಕಿರೀಟ ಅಂತೂ ಎಲ್ಲರ ಮೇಲಿದೆ. ಜಬ್ ಸೆ ಬಾಪ್ ಕೆ ಬಚ್ಚೆ ಬನೆ, ಯಾವಾಗ ತಂದೆಗೆ ನೀವು ಮಕ್ಕಳಾಗಿದ್ದೀರೋ, ಪವಿತ್ರತಾ ಕಿ ಪ್ರತಿಜ್ಞಾ ಕಿ, ತೋ ರಿಟರ್ನ್ ಮೇ ತಾಜ್ ಪ್ರಾಪ್ತ್ ಹೋ ಹಿ ಜಾತಾ ಹೈ. ಬಾಬಾರವ್ರ ಎದುರುಗಡೆ ನಾನು ಪವಿತ್ರ ಇರ್ತೀನಿ ಅಂತ ನೀವು ಪ್ರತಿಜ್ಞೆ ಯಾವಾಗ ಮಾಡ್ತೀರೋ ಆ ಕ್ಷಣನೇ ನಿಮ್ಮ ತಲೆ ಮೇಲೆ ಏನಿದೆ ಬಾಬಾ ಕಿರೀಟ ಇಟ್ಬಿಟ್ಟಿದ್ದಾರೆ. ಸುನಾಯಾ ಥಾ ನಾ, ಆಲ್ಮೈಟಿ ಅಥಾರಿಟಿ ಕೆ ಬಚ್ಚೆ बनने से अर्थात अलौकिक जन्म होते ही ताज तख्त और दिल तिलक जन्मसिद्ध अधिकार के रूप में प्राप्त होता है. ಬಾಬಾ ಹೇಳಿದ್ದಾರೆ, ಯಾವಾಗ ನೀವು ಆಲ್ಮೈಟಿ ಸರ್ವಶಕ್ತಿವಾನ್ ಶಿವಬಾಬನ ತಂದೆಯ ಮಕ್ಕಳಾಗ್ಬಿಡ್ತೀರೋ ಆವಾಗೇ ನಿಮ್ಗೆ ಅಲೌಕಿಕ ಜನ್ಮ ಆಗ್ತದೆ. ಅಲೌಕಿಕ ಜನ್ಮ ಆದ ತಕ್ಷಣವೇ ನಮ್ಮದದ ಜನ್ಮಸಿದ್ಧ ಅಧಿಕಾರ ಯಾವುದೋ? ಕಿರೀಟ, ಸಿಂಹಾಸನ ಮತ್ತು ತಿಲಕ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸೆ ಅಪನೆ ಭಾಗ್ಯಕ್ಕೆ ಚಮಕ್ತೆ ಹುಯೇ ಸಿತಾರೆ ಕೋ ದೇಖ್ತೆ ಹೋ. ಈ ಥರ ನನ್ನ ಭಾಗ್ಯ ಹೊಳೆಯುವಂತಹ ನಕ್ಷತ್ರ ಇದ್ದೀನಿ ಅಂತ ಏನು ಅಂದ್ಕೊಳ್ತಿದ್ದೀರೋ ಇಲ್ವೋ ಅಂತ ಕೇಳ್ತಾರೆ ಬಾಬಾ. ನಾನು ಎಂಥ ನಕ್ಷತ್ರ? ಭಾಗ್ಯ, ನನ್ನ ಭಾಗ್ಯ ಶ್ರೇಷ್ಠ, ಹೊಳೆಯುವ ನಕ್ಷತ್ರ. ಹೆಂಗೆ? ನನ್ನ ಜನ್ಮ ಎಂಥದ್ದು? ಅಲೌಕಿಕ ಜನ್ಮ. ಯಾರು ಜನ್ಮ ಕೊಟ್ಟರು? ಬಾಪ್ ದಾದಾ ಜನ್ಮ ಕೊಟ್ಟರು, ಅಂತಿಂಥ ತಂದೆ ಅಲ್ಲ. ಜನ್ಮ ಕೊಟ್ಟ ತಕ್ಷಣ ನನಗೆ ಕಿರೀಟ ಸಿಕ್ಬಿಡ್ತು. ತಂದೆಯ ಸಿಂಹಾಸನ, ಎಂಥ ಸಿಂಹಾಸನ? ಹೃದಯ ಸಿಂಹಾಸನ ಮತ್ತು ತಿಲಕ. ತಿಲಕ ಅಂದ್ರೇನಿಲ್ಲ? ನಾನು ಆತ್ಮ ಅನ್ನೋ ಅರಿವು ನನಗೆ ಬಂತು. ಇಷ್ಟು ಭಾಗ್ಯ ಸಾಕಲ್ಲ ನಮಗೆ, ಇನ್ನು ಏನು ಭಾಗ್ಯ ಬೇಕು? ಅದನ್ನು ಹೇಳ್ತಾರೆ ಬಾಬಾ. ಇಷ್ಟು ನಾನು ಭಾಗ್ಯವಂತ ಅಂತ ಅಂದ್ಕೊಳ್ಳಿಕತ್ತೀರೇನು ಒಳಗಡೆ ಅಂತಾರೆ ಬಾಬಾ. ಆ ನಶೆ ಇದೆ ಏನು? अगर सदा अपने भाग्य और भाग्य विधाता के गुण गाते रहो तो सदा गुण संपन्न बन ही जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ನಿಮ್ಮದು ಭಾಗ್ಯ ಇದೆ, ಇಂಥ ಭಾಗ್ಯ ಗುಣಗಾನ ಮಾಡ್ತಾ ಇದ್ದರೆ ನನ್ನ ಗುಣಗಾನ ಮಾಡ್ಕೊಳ್ಬೇಕು, ಬಾಬಾನ ಗುಣಗಾನ ಮಾಡ್ತಾ ಇರಬೇಕು. ಇಷ್ಟೆಲ್ಲ ಸದಾ ಗುಣಗಾನ ಮಾಡುವಾಗ ನೀವು ಸಂಪನ್ನ ಆಗೋದಿಲ್ಲೇನು? ಎಲ್ಲ ಗುಣಗಳ ಸಂಪನ್ನ ಆಗೇ ಆಗ್ತೀರಾ. ಅಪನೇ ಕಮ್ಜೋರಿಯೋಂಕೆ ಗುಣ ನಹಿ ಗಾವ್. ನನಗದು ಆಯಿತು, ಇದು ಆಯಿತು, ಅದಿಲ್ಲ, ಇದಿಲ್ಲ, ಈ ಕಮ್ಜೋರಿಗಳ ಗುಣ ಹಾಡಬೇಡಿ ಅಂತಾರೆ ಬಾಬಾ. ಭಾಗ್ಯಕ್ಕೆ ಗುಣ ಗಾತೆ ರಹೋ, ನನ್ನ ಭಾಗ್ಯದ ಗುಣವನ್ನು ಹಾಡ್ತಾ ಹೋಗಿ. ಪ್ರಶ್ನೆ ಪಾರ್ ಹೋ, ಪ್ರಸನ್ನ ಚಿತ್ರ ಹೋ. ಪ್ರಶ್ನೆಗಳಿಂದ ಭಿನ್ನ ಆಗಿಬಿಡಿ, ಅದರಿಂದ ದೂರ ಹೋಗ್ಬಿಡಿ. ಆವಾಗೇನಾಗ್ಬಿಡ್ತೀರ? ಪ್ರಸನ್ನ ಚಿತ್ತ ಆಗ್ತೀರಾ ಅಂತಾರೆ ಬಾಬಾ. ಪ್ರಶ್ನೆ ಇಲ್ಲ ಅಂದರೆ ಪ್ರಸನ್ನ ಚಿತ್ತ ಆಗೇ ಆಗ್ತೀವಿ. ಪ್ರಶ್ನೆ ಬಂತು ಅಂದರೆ ಏನಾಗ್ತದೆ? ಮುಖ ಹೆಂಗೆ ಕಾಣಿಸ್ತದೆ? ಒಳಗೆ ಪ್ರಶ್ನೆ ಇತ್ತು ಅಂತ, ಪ್ರಶ್ನಾಮುಕ್ತ ಇದ್ವಿ ಅಂತಂದರೆ ಮುಖ ಚೆಂದ ಕಾಣಿಸ್ತದೆ. ಪ್ರಶ್ನೆ ಇತ್ತು ಅಂದರೆ ಹಣೆ ಮೇಲೆ 108 ಗಂಟೆ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, प्रश्न से पार हो, प्रसन्न चित्त रहो. जब तक खुद के प्रति कोई न कोई प्रश्न है, कैसे करें, क्या करें, तब तक दूसरों को प्रसन्न नहीं कर सकेंगे. ನನ್ನೊಳಗಡೆ ನನಗೆ ಇನ್ನೂ ಪ್ರಶ್ನೆಗಳಿದ್ದಾವು ಅಂತಂದರೆ ಬೇರೆಯವರನ್ನು ಹೆಂಗೆ ಪ್ರಸನ್ನ ಚಿತ್ತ ಮಾಡ್ತೀರಾ ನೀವು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಮझा, अब अपना नहीं सोचो,
ನಮ್ಮ ಬಗ್ಗೆ ನಾವು ವಿಚಾರ ಮಾಡೋದು ಬಿಟ್ಬಿಡ್ಬೇಕು ಈಗ. ಯಾಕೆ ಏನು ಹೇಳಿದ್ರು ಬಾಬಾ? ಇಚ್ಛಾ ಮಾತ್ರ ಅವಿದ್ಯ. ನನಗದು ಬೇಕು, ನನಗದು ಇಲ್ಲ, ನನಗಿದು ಇಲ್ಲ ಅನ್ನೋದು ಬಿಟ್ಬಿಡಬೇಕು. ಯಾಕಂದರೆ ನನ್ನ ಬಗ್ಗೆ ನನಗೆ ಯೋಚನೆ ಮಾಡ್ಕೊಳ್ಳಿಕ್ಕೆ ಬಾಬಾ ಶ್ರೀಮತ ಕೊಟ್ಟಿಲ್ಲ. ಯಾರ ಬಗ್ಗೆ ಯೋಚನೆ ಮಾಡಬೇಕದ ಈಗ? ಭಕ್ತೋಂಕ ಜಾದಾ ಸೋಚು. ಭಕ್ತರಿಗೆ ಏನು ಬೇಕಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಅಬ್ ತಕ್ ಲೇನಾ ನಹಿ ಸೋಚೋ. ನಾನು ತಗೊಳ್ಳೋ ಬಗ್ಗೆನೇ ಯೋಚನೆ ಮಾಡಬೇಡಿ. ಲೇಕಿನ್ ದೇನಾ ಸೋಚು. ನಾನು ಏನು ಕೊಡಬೇಕು, ಏನು ಕೊಡಬೇಕು, ಏನು ಕೊಡಬೇಕು? ಅವ್ರು ಏನು ಕೇಳ್ತಾರೋ ನಾವೇನು ಕೊಡಬೇಕು? ಅವ್ರು ಏನು ಕೇಳ್ತಾರಂತ ನಮ್ಗೆ ಗೊತ್ತಿದ್ರೆ ತಾನೇ ನಾವು ಅವ್ರಿಗೆ ಕೊಡಬೇಕಾಗಿದ್ದು. ಈಗ ಮಕ್ಕಳು ಅಳ್ತಿರ್ತಾವೆ ನೋಡ್ರಿ, ಸುಮ್ಮ ಅಳ್ತಿರ್ತಾವೆ. ಏನಾರ ಬೇಕು ಹೇಳಿ ನಿನಗಂತ ಕೇಳ್ತಿರ್ತೀವಿ ನಾವು. ಹೇಳೋದೇ ಇಲ್ಲ, ಮತ್ತೆ ಅಳ್ತಿರ್ತಾವೆ. ಈಗ ಭಕ್ತರದ ಕಥೆ ಏನಾಗಿದೆ? ಎಲ್ಲ ಇದೆ, ಮತ್ತು ಅವ್ರ ಮನೆಯೊಳಗೆ ಏನೂ ಇಲ್ಲ ಅಂತಿರೋದಿಲ್ಲ. ಆದರೂ ಮತ್ತೇನು ಮಾಡ್ತಾರೆ? ಯಾಕೆ? ಅವ್ರಿಗೆ ಭಕ್ತರಿಗೂ ಕೂಡ ತನಗೇನು ಬೇಕು, ಏನು ಕೇಳಬೇಕು ಅನ್ನೋದು ಗೊತ್ತಾಗ್ಲಿಕ್ಕತ್ತಿಲ್ಲ ಅವ್ರಿಗೆ. ಟೋಟಲಾಗಿ ಏನು ಬೇಕಾಗಿದೆ ಇವತ್ತು ಇಡೀ ಜಗತ್ತಿಗೆ? ಶಾಂತಿ, ಪ್ರೇಮ, ಆನಂದ, ಪವಿತ್ರತೆ, ಇದೆಲ್ಲ ಆತ್ಮಗಳಿಗೆ ಬೇಕಾಗಿರುವಂಥದ್ದು. ಅದನ್ನು ನಾವೇನು ಮಾಡಬೇಕಾಗಿದೆ? ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಬ್ ತಕ್ ಲೇನಾ ನಹಿ ಸೋಚೋ ಲೇಕಿನ್ ದೇನಾ ಸೋಚೋ. ಕೋಯಿ ಭೀ ಇಚ್ಛಾಯೇ अपने प्रति न रखो लेकिन अन्य आत्माओं की इच्छाएं पूर्ण करने का सोचो. ಯಾವುದೇ ಒಂದು ಸಣ್ಣ ಇಚ್ಛೆನೋ ನಿಮ್ಮ ಸಲುವಾಗಿ ಇಟ್ಕೊಳ್ಬೇಡಿ. ಭಕ್ತರ ಪ್ರತಿಯಾಗಿ ಉಳಿದೆಲ್ಲ ಆತ್ಮಗಳ ಪ್ರತಿ ವಿಚಾರ ಮಾಡಿ ಅಂತ ಹೇಳ್ತಾರೆ ಬಾಬಾ. ತೋ ಸ್ವತಃ ಹಿ ಸಂಪನ್ನ ಬನ್ ಜಾಯೆಂಗೆ. ಆವಾಗ ನೀವು ಸ್ವತಃ ಸಂಪನ್ನ ಆಗೇ ಆಗ್ತೀರಾ. ಅಚ್ಛಾ, ऐसे साक्षात बाप समान सदा साक्षात्कार मूर्त सर्व आत्माओं की कामनाओं को संपन्न करने वाले. ಅದಕ್ಕೆ ಬಾಬಾ ಹೇಳ್ತಾರೆ, ಸಾಕ್ಷಾತ್ ತಂದೆ ಸಮಾನ ಸಾಕ್ಷಾತ್ಕಾರ ಮೂರ್ತಾಗಿರ್ತಕ್ಕಂಥ ಎಲ್ಲ ಆತ್ಮಗಳ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥವ್ರು ನಾವೀಗ. ಯಾರೇನು ಕೇಳ್ತಾರೆ ಅದನ್ನು ಕೊಡಬೇಕೀಗ ನಾವು. सदा हाईएस्ट अथॉरिटी की स्थिति में स्थित प्यूरिटी के पर्सनालिटी में रहने वाले. ಯಾವಾಗಲೂ ಹೈಯೆಸ್ಟ್ ಅಥಾರಿಟಿ ಅಂದರೆ ಸರ್ವಶಕ್ತಿಮಾನ ಸ್ಥಿತಿನಲ್ಲಿ ಸ್ಥಿತ ಆಗಿ, ಪರ್ಸ್ನಾಲಿಟಿ ಎಂಥದ್ದಿರಬೇಕಂತ ಹೇಳಿದ್ರು ಬಾಬಾ? ಪವಿತ್ರತೆಯ ಪರ್ಸ್ನಾಲಿಟಿ ಇರಬೇಕು. ಯಾವಾಗಲೂ ಭಾಗ್ಯದ ಗುಣಗಾನ ಮಾಡ್ತಿರಬೇಕು. ಯಾರ ಭಾಗ್ಯ? ನನ್ನ ಭಾಗ್ಯದ ಗುಣಗಾನ ಮಾಡಬೇಕು, ಬಾಬಾರವ್ರ ಗುಣಗಾನ ಮಾಡಬೇಕು. ದಾತಾಕೆ ಸಮಾನ್ ಸದಾ ದೇನೆ ವಾಲೆ. ಬಾಬಾ ಏನು ಮಾಡ್ತಾರೆ? ಯಾವಾಗಲೂ ಕೊಡ್ತಿರ್ತಾರೆ. ನಾವೂ ಏನು ಮಾಡಬೇಕು? ತಂದೆ ಸಮಾನ ಆಗಬೇಕು ಅಂತಂದರೆ ನಾವು ಕೊಡ್ತಾ ಹೋಗಬೇಕು. ಏನು ಕೊಡಬೇಕು? ಕೋಪ ಅದು. ಈಗ ಯಾರು ಎದುರಿಗೆ ಬಂದ ಕೂಡ ಅವ್ರಿಗೆ ಕೋಪ ತೋರಿಸಿದ್ರೆ ಏನು ಕೊಟ್ಟಂಗಾಯ್ತು ನೀವು? ಬಾಬಾ ಏನು ನಗ್ತಿರ್ತಾನೆ ಮ್ಯಾಲೆ, ಇವ್ರಿಗೆ ನಾನು ಏನು ಕೊಡು ಅಂತ ಹೇಳೀನಿ, ಇವ್ರಿಗೇನು ಕೊಡ್ತಾರೆ? ಅದಕ್ಕೆ ಹೇಳ್ತಾರೆ ಬಾಬಾ, गुणगान करने वाले दाता के समान सदा देने वाले ಮಹಾದಾನಿ ಬನೋ. ಇವತ್ತು ನಮ್ಮದು ಸ್ವಮಾನೇನೋ ನಾನಾತ್ಮ ಮಹಾದಾನಿ, ವರದಾನಿ. ಅದರಿಂದ ಏನಾಗಬೇಕು? ನಾವು ಸಂಪನ್ನ ಆಗಿ ಇಂಥ ಮಹಾನ್ ಆತ್ಮಗಳಿಗೆ ನೋಡ್ರಿ ಬಾಪ್ ದಾದ ಏನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಬಾಬಾ ಮೊದಲು ನಮಸ್ಕಾರ ಮಾಡ್ತಾರೆ, ಮೊದಲು ತಾವು ನಮಸ್ಕಾರ ಮಾಡ್ತಾರೆ, ಆಮೇಲೆ ನಮ್ಮ ನಮಸ್ಕಾರ ತಗೊಳ್ತಾರೆ. ನಾವು ಮೊದಲು ನಮ್ಮನ್ನು ನಮಸ್ಕಾರ ಮಾಡ್ಲಂತಿರ್ತೀವಿ ನಾವು. ಸ್ವತಃ ಜಗತ್ತಿನ ಒಡೆಯ ಮೊದಲೇನು ಮಾಡ್ತಾನೆ? ಮಕ್ಕಳಿಗೆ ನಮಸ್ಕಾರ ಮಾಡ್ತಾನೆ, ಆಮೇಲೆ ನಾವು ನಮಸ್ಕಾರ ಹೇಳ್ತೀವಿ. ಇಷ್ಟು ನಮ್ರ ಚಿತ್ತ ಯಾರಿದ್ದಾರೆ? ಶಿವ ಬಾಬಾ. ಹಾಗೇ ನಾವು ಆಗಬೇಕು. ಯಾದ್ ಪ್ಯಾರ್ ಔರ್ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ, ಓಂ ಶಾಂತಿ.